ನಮಸ್ತೆ ಸ್ನೇಹಿತರೆ. ಶ್ರೀ ಶಿವಪುರಾಣ ಅದರಲ್ಲಿ ಮೊದಲನೆಯ ಭಾಗವಾಗಿ ಶ್ರೀ ವಿದ್ಯೇಶ್ವರ ಸಂಹಿತೆ. ಭರತಖಂಡದ ಪವಿತ್ರ ನದಿಗಳಾದ ಗಂಗೆ ಯಮುನೆಯರು ಸಂಗಮಿಸುವಲ್ಲಿರುವ ಪ್ರಯಾಗ ಎಂಬ ಪುಣ್ಯಕ್ಷೇತ್ರದಲ್ಲಿ ಒಮ್ಮೆ ಋಷಿಮುನಿಗಳು ಸೇರಿದ್ದರು. ಭಗವನ್ನಿಯಾಮಕವೋ ಎಂಬಂತೆ ಅಲ್ಲಿಗೆ ವ್ಯಾಸ ಮಹರ್ಷಿಗಳ ಶಿಷ್ಯರು ಮಹಾಜ್ಞಾನಿಗಳು ಆದ ಸೂತ ಪುರಾಣಿಕರು ಆಗಮಿಸಿದರು. ಅವರ ಆಗಮನದಿಂದಾಗಿ ಋಷಿಮುನಿಗಳು ಸಂತುಷ್ಟರಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಮುನಿವರ್ಯರೇ, ನಾವು ಎಲ್ಲ ಋಷಿಗಳು ಚಿಂತೆಗೀಡಾಗಿದ್ದೇವೆ. ಅದೇನೆಂದರೆ, ಮಾನವರು ಶುಭ ಕಾರ್ಯಗಳನ್ನು ಮಾಡದೆ ಸತ್ಕರ್ಮ ನಿರತವರಾಗದೆ ನಾಸ್ತಿಕರಾಗಿ ತಾಯಿ ತಂದೆಯರಲ್ಲಿ ದ್ವೇಷವುಳ್ಳವರಾಗಿ ದುರಾಚಾರ ಕಿಳಿಯುತ್ತಿರುವುದು ಕಂಡುಬರುತ್ತಿದೆ. ಜಗತ್ತು ಹೀಗೆಯೇ ಸಾಗಿದರೆ ದುರ್ದೆಸೆಯೂ ಉಂಟಾಗುವುದು. ಆದುದರಿಂದ ಮಾನವರು ಪಾವನರಾಗುವಂತೆ ಮಾಡುವ ಸುಲಭ ವಿಧಾನವನ್ನು ತಿಳಿಸುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿದರು. ಸೂತ ಪುರಾಣಿಕರು ಉತ್ತರಿಸುತ್ತಾ, ಮುನಿಗಳೇ, ನೀವು ಉಚಿತವಾದುದನ್ನೇ ಕೇಳಿದಿರಿ. ಅಹಿತಕಾರಿಗಳು ಎಂದು ಶ್ರೇಯಸ್ಕರವಲ್ಲ. ಈ ಪಾಪಗತಿಯಿಂದ ಪಾರಾಗಲು ವೇದಾಂತ ಸಾರದ ಸರ್ವಸ್ವವಾಗಿರುವ ಕಲ್ಮಶಗಳನ್ನು ದೂರ ಮಾಡುವ ಶಿವಪುರಾಣವನ್ನು ಕೇಳುವುದಾಗಲಿ ಓದುವುದಾಗಲಿ ಮಾಡಿ ಮಾನವರು ಸದ್ಗತಿಯನ್ನು ಪಡೆಯಬಹುದಾಗಿದೆ. ಈ ಪುರಾಣವನ್ನು ಭಗವಾನ್ ವೇದವ್ಯಾಸರು ಬರೆದಿರುವರು. ಈ ಸದ್ಗ್ರಂಥ ಪಠನದಿಂದ ಶಿವಪ್ರಸಾದವು ಲಭಿಸುವುದು. ಶಿವಪಾದವು ಸುಲಭವಾಗಿ ಸಿಗುವಂಥದ್ದಲ್ಲ, ಸಾಧನೆ ಮಾಡಬೇಕು. ಆದರೆ ಮಹಾಶಿವನು ಶ್ರವಣ ಕೀರ್ತನೆಗಳಿಗೆ ಭಕ್ತಿಗೆ ಸದಾ ಒಲಿಯುವನು. ಆದುದರಿಂದ ಶಿವಪುರಾಣ ಶ್ರವಣ ಪಠನ ಇವೇ ಇರುವ ಸುಲಭ ಹಾಗೂ ಸರಳ ಮಾರ್ಗ. ಇದು ಅರಿಯುವಂತವರಾಗಿ ಎಂದು ತಿಳಿಸಿದರು. ಸೂತ ಪುರಾಣಿಕರ ಮಾತುಗಳನ್ನು ಕೇಳಿ ಪುಳಕಿತರಾದ ಮುನಿಗಳು, ಆ ಶಿವ ಮಹಾಪುರಾಣವನ್ನು ಶ್ರವಣ ಮಾಡಬೇಕೆಂದಿರುವೆವು. ನಮ್ಮ ಆಶೆಯನ್ನು ಪೂರ್ಣಗೊಳಿಸಿರೆಂದು ಭಿನ್ನವಿಸಿದರು. ಋಷಿಮುನಿಗಳ ಮಾತಿಗೆ ಇಲ್ಲವೆನ್ನದೆ ಸೂತ ಪುರಾಣಿಕರು, ಋಷಿಗಳೇ, ಒಮ್ಮೆ ವೇದವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ತಪಸ್ಸನ್ನಾಚರಿಸುತ್ತಿರಲು ಅಲ್ಲಿಗೆ ಆಗಮಿಸಿದ ಸನತ್ಕುಮಾರರು ಶಿವನ ನಾಮ ಸಂಕೀರ್ತನೆ ಧ್ಯಾನ ಇವುಗಳಿಂದ ಮುಕ್ತಿಯು ಪ್ರಾಪ್ತವಾಗಲಿರುವಾಗ ದೇಹವನ್ನು ದಂಡಿಸುತ್ತಾ ತಪಸ್ಸನ್ನಾಚರಿಸಬೇಕೇ? ನಾನಾದರೂ ಹೀಗೆ ತಪಸ್ಸನ್ನಾಚರಿಸುತ್ತಿದ್ದಾಗ ಶಿವನ ಭಕ್ತ ನಂದಿಕೇಶ್ವರನು ಶ್ರೀ ಶಿವನ ಆಜ್ಞಾಪಾಲಕನಾಗಿ ನನ್ನಲ್ಲಿಗೆ ಬಂದು ಶಿವಧ್ಯಾನ ನಿರತರಾಗಿ ಮುಕ್ತಿಯನ್ನು ಹೊಂದಿರೆಂದು ಹೇಳಿದನು. ಇದರಿಂದ ನನ್ನ ಭ್ರಮೆ ದೂರವಾಗಿ ನಿಶ್ಚಿಂತೆಯಾಯಿತು. ನೀವು ಹಾಗೆಯೇ ಮಾಡುವಂತವರಾಗಿ ಎಂದು ಹೇಳಿದರು. ಭಗವಾನ್ ವೇದವ್ಯಾಸರು ಅಂತೆಯೇ ಮಾಡಿ ಪುಣ್ಯಭಾಜನರಾದರು. ಆದುದರಿಂದ ಋಷಿಗಳಿರ ಶಿವನ ಲಿಂಗವನ್ನು ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜೆ ಮಾಡುತ್ತಿರಲು ಈ ಭವಸಾಗರದಿಂದ ಸುಲಭವಾಗಿ ಪಾರಾಗುವಿರಿ ಎಂದರು. ಋಷಿಗಳು ಶಿವಲಿಂಗನಿಗೆ ಲಿಂಗ ಪೂಜೆ ಏಕೆ ಎಂಬ ಸಂದೇಹವನ್ನು ವ್ಯಕ್ತಪಡಿಸಿದರು. ಮುಂದುವರಿದ ಸೂತರು, ಋಷಿಗಳೇ, ಲಿಂಗೇಶ್ವರನ ಉತ್ಪತ್ತಿಯ ಬಗೆಗೆ ಸಂಭವಿಸಿದ ಘಟನೆಯನ್ನು ನಿಮಗೆ ಹೇಳುವೆನು. ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರ ನಡುವೆ ತಾನು ಹೆಚ್ಚು ನಾನು ಹೆಚ್ಚು ಎಂಬ ವಾದ ಉಂಟಾಗಿ ಇಬ್ಬರು ರಜೋಗುಣದಿಂದ ಕೂಡಿದವರಾಗಿ ಸಾಮಾನ್ಯರಂತೆ ಕದನಕ್ಕಿಳಿದರು. ಇಬ್ಬರ ನಡುವೆ ಘನಘೋರ ಯುದ್ಧವೇ ಸಂಭವಿಸಿತು. ಇಬ್ಬರು ಸಮಬಲರೇ ಆಗಿದ್ದ ಕಾರಣ ಯುದ್ಧ ನಿಲ್ಲುವ ಸಾಧ್ಯತೆಯೇ ಕಂಡುಬರಲಿಲ್ಲ. ದೇವತೆಗಳು ಇಬ್ಬರಲ್ಲೂ ಪ್ರಾರ್ಥಿಸಿ, ಈ ಸೃಷ್ಟಿಯೆಲ್ಲವೂ ಕೈಲಾಸಾಧಿಪತಿ ಶಿವನ ನಿಯಂತ್ರಣಕ್ಕೊಳಗಾಗಿದೆ. ನೀವು ಇದನ್ನು ತಿಳಿದು ಯುದ್ಧವನ್ನು ನಿಲ್ಲಿಸಬೇಕೆಂದು ಎಷ್ಟೆಷ್ಟು ಹೇಳಿ ನೋಡಿದರು. ಆದರೂ ಬ್ರಹ್ಮ ವಿಷ್ಣು ಇಬ್ಬರೂ ಕೇಳಲಿಲ್ಲ. ಆಗ ದಿಕ್ಕೆಟ್ಟ ದೇವತೆಗಳು ಶಂಕರನ ಬಳಿಗೆ ಓಡಿ ಬಂದು ಭಿನ್ನವಿಸಿ ಕಾಪಾಡಬೇಕೆಂದು ಕೇಳಿಕೊಂಡರು. ಶಿವನು ದೇವತೆಗಳಿಗೆ ನಿಶ್ಚಿಂತೆಯಿಂದಿರಲು ಹೇಳಿ ರಣಭೂಮಿಗೆ ಬಂದು ಮರೆಯಲ್ಲಿಯೇ ನಿಂತು ಯುದ್ಧವನ್ನು ವೀಕ್ಷಿಸುತ್ತಾ ನಿಂತನು. ವಿಷ್ಣುವು ಪಾಶುಪತಾಸ್ತ್ರವನ್ನು ಎತ್ತಿಕೊಂಡಾಗ ಆ ಅಸ್ತ್ರದಿಂದ ಜಗತ್ತಿಗೆ ಸಂಚಕಾರವಾಗುವುದೆಂದು ಶಿವನು ಸ್ತಬ್ಧ ರೂಪದಿಂದ ಬಂದ ಇಬ್ಬರ ನಡುವೆ ಸಂಭವಿಸಿದನು. ಬ್ರಹ್ಮ ವಿಷ್ಣು ಇಬ್ಬರು ಬಿಟ್ಟ ಬಾಣಗಳು ಉಪಶಮನಗೊಂಡವು. ಬಳಿಕ ಶಿವನು ಪ್ರತ್ಯಕ್ಷನಾದನು. ವಿಷ್ಣು ಶಿವನ ಪಾದವನ್ನು ಹಿಡಿದು ಅವನ ಅನುಗ್ರಹಕ್ಕೆ ಪಾತ್ರನಾದನು. ಬ್ರಹ್ಮನ ದುರಾಭಿಮಾನ ಮಾತ್ರ ಅಡಗಲಿಲ್ಲ. ಶಿವನ ಆಜ್ಞಾಪಾಲಕನು ಭೂಮಧ್ಯದಿಂದ ಉದ್ಭವಿಸಿದನು. ಆದ ಭೈರವನು ಶಿವಾಜ್ಞೆಯಂತೆ ಬ್ರಹ್ಮನಿಗಿದ್ದ 5 ಶಿರಸ್ಸುಗಳಲ್ಲಿ ಒಂದನ್ನು ಉರುಳಿಸಿದನು. ಶಿವನು ಕುಪಿತನಾಗಿ ಬ್ರಹ್ಮನಿಗೆ ಪೂಜೆಗಳು ನಡೆಯದಂತಾಗಲಿ ಎಂದು ಶಾಪವಿತ್ತನು. ಬಳಿಕ ಶಿವನು ಸಭೆಗೆ ಬಂದು ಆಸೀನನಾಗಿ ಬ್ರಹ್ಮ ವಿಷ್ಣು ಇಬ್ಬರಿಗೂ ರಣಭೂಮಿಯಲ್ಲಿ ಸ್ತಂಭ ರೂಪದಿಂದ ಪ್ರಕಟವಾದುದರಿಂದ ಈ ಪವಿತ್ರ ದಿನವು ಶಿವರಾತ್ರಿ ಎಂದು ಪ್ರಸಿದ್ಧವಾಗಿ ಲಿಂಗೇಶ್ವರ ಅಂದರೆ ಶಿವ ಪಿಂಡಿಕ್ಕೆ
ಅಥವಾ ಶಿವಲಿಂಗ ರೂಪದಲ್ಲಿ ಪೂಜೆಗೊಳ್ಳುವೆನೋ? ಈ ರೂಪದಿಂದಲೂ ನನ್ನನ್ನು ಈಶ್ವರನೆಂದು ತಿಳಿಯುವರಾಗಿ ನಾನು ಪ್ರಕಟಗೊಂಡ ಸ್ಥಾನವು ಅರುಣಾಚಲವೆಂದು ಹೆಸರಾಗುವುದು. ನಿಮ್ಮ ಅಜ್ಞಾನವನ್ನು ದೂರ ಮಾಡುವ ಸಲುವಾಗಿ ನಾನೇ ರಣಭೂಮಿಗೆ ಬರಬೇಕಾಯಿತು. ನಿಮ್ಮ ದುರಾಭಿಮಾನವನ್ನು ಬಿಟ್ಟು ಈಶ್ವರನಾದ ನನ್ನಲ್ಲಿ ಭಕ್ತಿ ಇಟ್ಟು ನನ್ನ ಆತ್ಮ ಸಂಬಂಧವುಳ್ಳ ಲಿಂಗವನ್ನು ನಿತ್ಯ ಪೂಜಿಸಿ. ಲಿಂಗವನ್ನು ನಾನು ಎಂದೂ ಸ್ತನಿಕನಾಗಿರುತ್ತೇನೆ ಎಂದು ಹೇಳಿದನು. ಬಳಿಕ ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ತಮ್ಮ ತಪ್ಪನ್ನರಿತು ಶಿವನಿಂದ ಸೃಷ್ಟಿಸ್ಥಿತಿ ಮತ್ತು ಲಯ ಇವುಗಳ ವಿವರವನ್ನು ತಿಳಿದರು. ಬ್ರಹ್ಮ ವಿಷ್ಣು ಇಬ್ಬರು ಪಂಚಮುಖ ಪರಮೇಶ್ವರನನ್ನು ಸ್ತುತಿ ಮಾಡಿ ಕೊಂಡಾಡಿದರು. ಬಳಿಕ ಶಿವನು ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಿಗೂ ಮಾರ್ಗಶಿರ ಮಾಸದಲ್ಲಿ ಆರಿದ್ರಾ ನಕ್ಷತ್ರವಿರುವ ಚತುರ್ದಶಿಯ ದಿನ ಓಂಕಾರ ಮಂತ್ರ ಜಪಿಸಿ ನನ್ನನ್ನು ಪೂಜೆ ಮಾಡಿದರೆ ಉತ್ತಮ ಫಲಗಳು ಸಿಗುತ್ತವೆ. ಪಂಚಾಕ್ಷರಿ ಮಂತ್ರದಿಂದ ಮೂರ್ತಿ ಪೂಜೆ ಮಾಡಿದವರು ನನ್ನ ಪಾದ ಸೇರುವರು ಎಂದು ಹೇಳಿ ಅಂತರ್ಧನನಾದನು. ಸೂತ ಪುರಾಣಿಕರಿಂದ ಶಿವಲಿಂಗ ಉಂಟಾದ ವಿವರಗಳನ್ನು ಕೇಳಿ ತಿಳಿದ ಋಷಿಗಳು ಲಿಂಗ ಪೂಜೆ ವಿಧಾನವನ್ನು ಅರಿತುಕೊಂಡರು. ಸೂತರು ಮಾತನಾಡಿ, ಮುನಿಗಳೇ, ಷೋಡಶೋಪಚಾರಗಳಿಂದ ಲಿಂಗ ಪೂಜೆ ಮಾಡಬೇಕು. ಶಿವಭಕ್ತರು ಶಿವಲಿಂಗವನ್ನು ದಾನ ಮಾಡಿದರೆ ಶುಭವನ್ನು ಹೊಂದುವರು. ಶಿವಲಿಂಗವನ್ನು ನಿತ್ಯ ದರ್ಶನ ಮಾಡುವುದರಿಂದ ಶಿವಲೋಕವನ್ನು ಸೇರುವರು. ಶಿವಕ್ಷೇತ್ರದಲ್ಲಿ ಶಿವಧ್ಯಾನ ನಿರತನಾದವನಿಗೆ ಶಿವಪಾದ ಪ್ರಾಪ್ತಿಯಾಗುವುದು. ಭಗವಂತನಾದ ಶಿವನು ಈ ಜಗತ್ತಿನಲ್ಲಿ ತನ್ನ ಕ್ಷೇತ್ರಗಳನ್ನು ಪ್ರಕಟಿಸಿರುವನು. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಜಪ ತಪಾದಿಗಳನ್ನು ಸ್ನಾನ ಹಿನ್ನಕನಗಳನ್ನು ಕೈಗೊಳ್ಳುವವರು ಸುಖಿಗಳಾಗುವರು, ಇಲ್ಲದವರು ದಾರಿದ್ರ್ಯವನ್ನು ಅನುಭವಿಸುವರು. ಈ ಕ್ಷೇತ್ರಗಳಲ್ಲಿ ಪಾಪಗಳನ್ನು ಮಾಡಿದರೆ ಅವು ಸ್ಥಿರವಾಗಿ ಉಳಿದು ಮುಕ್ತಿಯೇ ಇಲ್ಲದಂತಾಗುವುದು. ಗಂಗಾ ಮೊದಲಾದ ನದಿ ತೀರಗಳಲ್ಲಿ ವಾಸಿಸುವವರು ಬ್ರಹ್ಮಪದ ಹೊಂದುವರು. ಗೋದಾವರಿ, ತುಂಗಭದ್ರಾ, ಕೃಷ್ಣ, ಕಾವೇರಿ, ಪಂಪ ಮೊದಲಾದ ನದಿ ತೀರದಲ್ಲಿ ಕ್ಷೇತ್ರಗಳು ಶುಭಕರವೂ ಸುಖಕರವೂ ಆಗಿರುವುದು. ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಸ್ವಲ್ಪವೇ ಪುಣ್ಯಭಾಜನರಾದರೂ ಹಿಂದೆ ಮಾಡಿರಬಹುದಾದ ಪಾಪಗಳೆಲ್ಲ ನಾಶವಾಗುವುವು. ಮುನಿಗಳೇ, ಬ್ರಾಹ್ಮಣನಾದವನು ನಿತ್ಯವೂ ಸೂರ್ಯನಿಗೆ ಎದುರಾಗಿ ಕುಳಿತು 1000 ಗಾಯತ್ರಿ ಜಪ ಮಾಡಿ ಪರಮೇಶ್ವರನನ್ನು ಪೂಜಿಸಬೇಕು. ಜಪ ಸಂಖ್ಯೆಯನ್ನು ದಿನದಿನಕ್ಕೆ ಹೆಚ್ಚಿಸುತ್ತಾ 10 ದಿನಗಳಲ್ಲಿ 1,00,000 ಗಾಯತ್ರಿ ಜಪ ಮಾಡಬೇಕು. ಕಲಿಯುಗದಲ್ಲಿ ಮೂರ್ತಿ ಪೂಜೆಯಿಂದಲೇ ಜ್ಞಾನವು ಲಭಿಸುವುದು. ದೇವ ಪೂಜೆಯನ್ನು 3 ದಿನ, 5 ತಿಂಗಳು, 5 ವರ್ಷ ಇಲ್ಲವೇ ಇದಕ್ಕೂ ಹೆಚ್ಚಿನ ಅವಧಿಯವರೆಗೂ ಮಾಡಬೇಕು. ಇದರಿಂದ ಸಕಲ ರೋಗಗಳು ದೂರವಾಗುವವು. ರವಿವಾರದ ಪೂಜೆಯಿಂದ ಪಾಪಗಳು ನಶಿಸುವುವು. ಸೋಮವಾರ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಅಂದರೆ ಧನವನ್ನು ಪಡೆಯುವರು. ರೋಗ ರುಜಿನಗಳಿಂದ ಪಾರಾಗಲು ಮಂಗಳವಾರದ ಪೂಜೆ ಶ್ರೇಷ್ಠ. ಈ ದಿನ ಶಕ್ತಿ ದೇವತೆಗಳನ್ನು ಪೂಜಿಸಿ ಉದ್ದು ಹೆಸರುಗಳನ್ನು ದಾನ ಮಾಡಿ ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು. ಕುಲಪುತ್ರರ ಮಿತ್ರರ ಸುಖ ಸಮೃದ್ಧಿಗಾಗಿ ಬುಧವಾರ ಮಹಾವಿಷ್ಣುವನ್ನು ಪೂಜಿಸಬೇಕು. ದೀರ್ಘಾಯುಷ್ಯಕ್ಕಾಗಿ ಗುರುವಾರ ಪೂಜೆ ಮಾಡಿ ಗೋದಾನ ಮಾಡಬೇಕು. ಭೋಗಾಕಾಂಕ್ಷಿಗಳು ಶುಕ್ರವಾರ ಜಿತೇಂದ್ರಿಯರಾಗಿದ್ದು ಪೂಜೆ ಮಾಡಿ ಬ್ರಾಹ್ಮಣರಿಗೆ ಷಡ್ರಸೋಪೇತ ಭೋಜನ ನೀಡಬೇಕು. ಉತ್ತಮ ಸ್ತ್ರೀ ಪ್ರಾಪ್ತಿಗಾಗಿ ಶನಿವಾರ ಪೂಜೆ ಮಾಡಿ ರುದ್ರಾದಿ ದೇವತೆಗಳನ್ನು ಸ್ಮರಿಸಬೇಕು. ಎಲ್ಲಾ ಪೂಜೆಗಳನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು. ಆಗಲೇ ಮನೋಚ್ಛೆಗಳು ನೆರವೇರುತ್ತವೆ. ಇನ್ನು ಕೇಳಿ, ದೇವಪೂಜೆ ದೇವಯಜ್ಞಗಳನ್ನು ಮಾಡುವ ಮನೆಯು ಪವಿತ್ರವಾಗಿರಬೇಕು. ಮನೆಗಿಂತಲೂ ಹಸುಗಳನ್ನು ಕಟ್ಟುವ ಕೊಟ್ಟಿಗೆ, ಕೊಟ್ಟಿಗೆಗಿಂತ ನದಿ ತೀರ, ನದಿ ತೀರಕ್ಕಿಂತ ಬಿಲ್ವ ವೃಕ್ಷ, ಅದರ 10ರಷ್ಟು ತುಳಸಿ ವೃಕ್ಷ ಶ್ರೇಷ್ಠ. ತುಳಸಿಗಿಂತ 10ರಷ್ಟು ಅಶ್ವತ್ಥ ವೃಕ್ಷ ಇನ್ನು ಶ್ರೇಷ್ಠ ಎನಿಸುವುದು. ಪವಿತ್ರ ನದಿಗಳ ತೀರಗಳು ಹೆಚ್ಚು ಶ್ರೇಷ್ಠವಾಗಿ ಇಲ್ಲೆಲ್ಲ ಪೂಜೆ ಮಾಡಿದರೆ ಉತ್ತಮ ಫಲಗಳು ಪಡೆಯುತ್ತಾರೆ. ಪವಿತ್ರ ಹೃದಯದಿಂದ ನಿಷ್ಕಲ್ಮಶರಾಗಿ ಮಾಡಿದ ಪೂಜಾದಿ ಕರ್ಮಗಳು ಹೆಚ್ಚಿನ ಫಲವನ್ನು ಕೊಡುತ್ತವೆ. ಗ್ರಹಣ ದಿನಗಳು, ಸಂಕ್ರಮಣ ಇವೆಲ್ಲ ಪೂಜಾ ಫಲಕ್ಕೆ ಶ್ರೇಷ್ಠ ದಿನಗಳು. ಶಿವರ್ಪಣ ಬುದ್ಧಿಯಿಂದ ದಾನ ಕೈಗೊಂಡವರು ಮೋಕ್ಷ ಹೊಂದುವರು. ಋಷಿಗಳೇ, ಇದೋ ಕೇಳಿ. ಮಣ್ಣಿನಿಂದ ಮಾಡಿದ ಪ್ರತಿಮೆಯನ್ನು ಪೂಜಿಸುವನು ಸ್ತ್ರೀ ಪುರುಷರು ಸಕಲ ಮನೋರಥಗಳನ್ನು ಈಡೇರಿಸಿಕೊಳ್ಳುವರು. ನದಿ ಸರೋವರಗಳಲ್ಲಿನ ಮೃತ್ತಿಕೆ ತಂದು ಸುಗಂಧಪೂರಿತ ಪದಾರ್ಥಗಳನ್ನು ಬೆರೆಸಿ ಮಾಡಿದ ಮುದ್ದೆಯಿಂದ ದೇವತಾ ಪ್ರತಿಮೆಯನ್ನು ಸ್ವತಃ ತಯಾರಿಸಿ ಆ ಪಾರ್ಥಿವ ಪ್ರತಿಮೆಯನ್ನು ಪೂಜಿಸಬೇಕು. ಇದನ್ನು ಪಾರ್ಥಿವ ಪೂಜೆ ಎನ್ನುವರು. ಯಾವ ದೇವತೆಯನ್ನು ಸ್ಥಾಪನೆ ಮಾಡಿದರೂ ಲಿಂಗಕ್ಕೆ ನೈವೇದ್ಯವಾಗಲೇಬೇಕು. ಲಿಂಗ ಲೋಹ ಇಲ್ಲವೇ ಕಸ್ತಾದಿರಬೇಕು. ಲಿಂಗಾಭಿಷೇಕದಿಂದ ಆತ್ಮಶುದ್ಧಿಯಾಗುವುದು. ಶಿವಪೂಜೆಯಿಂದ ಎಲ್ಲ ಅಭಿಷ್ಟಗಳು ಸಿದ್ಧಿಸುವವು. ಪುನರ್ಜನ್ಮ ಪಡೆದಿರಲು ರವಿವಾರ ಪ್ರಣವಯುಕ್ತವಾಗಿ ಮಹಾಲಿಂಗವನ್ನು ಪೂಜಿಸಬೇಕು. ರುದ್ರಾಕ್ಷಿ ಧಾರಣದಿಂದ 4ನೇ 1 ಅಂಶವು, ಭಸ್ಮಧಾರಣದಿಂದ ಅರ್ಧಾಂಶವು, ಮಂತ್ರ ಪಠಣದಿಂದ 3/4 ಅಂಶವು, ಪೂಜನ
ದಿಂದ ಪೂರ್ಣಾಂಶವು ಈ ತೆರನಾಗಿ ಭಕ್ತಿ ಲಭಿಸುವುದು. ಶಿವಲಿಂಗದ ಪೂಜೆ ಮಾಡುವವನು ಜನ್ಮಾದಿಗಳಿಂದ ನಿವೃತ್ತನಾಗುವನು. ಶಿವಪೂಜೆಯನ್ನು ಬೇರೆ ಬೇರೆ ಮಾಸಗಳಲ್ಲಿ ಭಕ್ತಿಯಿಂದ ಆಚರಿಸಬೇಕು. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಶಿವಪೂಜೆಯನ್ನು ಮಾಡುವವನ ಆಯುಷ್ಯವು ಹೆಚ್ಚುವುದು ಎಂದು ತಿಳಿಸಿದರು. ಋಷಿಮುನಿಗಳು ಸೂತ ಪುರಾಣಿಕರಿಂದ ಶಿವಪೂಜೆಯ ಮಹಿಮೆಯನ್ನು ಕೇಳಿ ತಿಳಿದ ಬಳಿಕ ಶಿವಲಿಂಗ ಮಹಾತ್ಮೆ ಹಾಗೂ ಶಿವನಾಮ ಮಹಿಮೆ ಕೇಳಲು ಆತುರೆದರು. ಸೂತರು ಮಾತನಾಡಿ ಪ್ರಣವ ಶಬ್ದದ ಅರ್ಥವನ್ನು ಹೇಳಿದರು. ಪ್ರಣವ ಎಂದರೆ ಓಂಕಾರವೆಂಬ ಮಂತ್ರ. ಈ ಮಂತ್ರವನ್ನು ಜಪಿಸುವವನು ಮೋಕ್ಷ ಹೊಂದುವನು. ಇದು ಮಾಯಾರಹಿತವಾಗಿದ್ದು ಯಾವಾಗಲೂ ಹೊಸತಾಗಿರುತ್ತದೆ. ಯೋಗಿಗಳ ಹೃದಯದಲ್ಲಿ ಪ್ರಣವವು ವಾಸವಾಗಿರುವುದು. ಇದು ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ. ಈ ಮಂತ್ರವು ಶಿವರೂಪವಾಗಿದ್ದು ಮಂತ್ರಧಾರಣ ಮಾಡುವವನು ಶಿವಸ್ವರೂಪನೇ ಆಗುತ್ತಾನೆ. ಪ್ರಣವವು ಶಿವ ಶಕ್ತಿಯರ ಸಂಗಮ. ಪ್ರತಿನಿತ್ಯ 1000 ಮಂತ್ರ ಜಪದಿಂದ ಓಂಕಾರದಿಂದ ಭಕ್ತನು ಶುದ್ಧಯೋಗ ಹೊಂದುವನು. ಪ್ರಣವ ಪ್ರಥಮ ಲಿಂಗವಾಗಿರುವುದು. ಆದ್ದರಿಂದ ಎಲ್ಲ ಬಯಕೆಗಳು ಈಡೇರುವವು. ಪ್ರಣವಲಿಂಗವು ಸ್ಥೂಲ ಹಾಗೂ ಸೂಕ್ಷ್ಮ ಎಂಬ 2 ಪ್ರಕಾರವಿದ್ದು ಅದಕ್ಕೆ ಪಂಚಾಕ್ಷರಿ ಎಂಬ ಹೆಸರಿದೆ. ಲಿಂಗವನ್ನು ವಿಧಿವತ್ತಾಗಿ ಪೂಜಿಸಿ ಕರಡಿಗೆಯಲ್ಲಿರಿಸಿ ಪ್ರತಿಯೊಂದು ಮನೆಯಲ್ಲೂ ಸ್ಥಾಪಿಸಬೇಕು. ಇಂಥ ಲಿಂಗ ಪೂಜೆ ಗೃಹಸ್ಥಾಶ್ರಮ ಕೈಗೊಂಡವರಿಗೆ ಯೋಗ್ಯವಾಗಿರುತ್ತದೆ. ಈ ಜಗತ್ತಿನಲ್ಲಿನ ಎಲ್ಲಾ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಶಿವನು ತನ್ನ ಕ್ಷೇತ್ರಗಳನ್ನು ಕಲ್ಪಿಸಿಕೊಂಡಿರುವನಲ್ಲದೆ ಋಷಿ ಹಾಗೂ ದೇವತೆಗಳ ಪರಿಗ್ರಹಣದಿಂದಲೂ ಹಲವು ಕ್ಷೇತ್ರಗಳುಂಟಾಗಿವೆ. ಈ ಎಲ್ಲಾ ಕ್ಷೇತ್ರಗಳಲ್ಲಿ ತೀರ್ಥಗಳಿದ್ದು ಅಲ್ಲಿ ಸ್ನಾನ ಪವಿತ್ರ ಎನಿಸುವುದು. ಇಡೀ ಭಾರತವೇ ಒಂದು ತೀರ್ಥ. ಇಲ್ಲಿ ಪ್ರಾಣ ಬಿಡುವವನು ಬ್ರಹ್ಮಲೋಕವನ್ನು ಹೊಂದುವನು. ಪುಣ್ಯಕ್ಷೇತ್ರಗಳಲ್ಲಿ ಮಾನವರು ಪಾಪಗಳನ್ನು ಮಾಡಬಾರದು. ಅವು ವಜ್ರದಂತೆ ಹುಡಿದು ಬಾಧಿತನಾಗುವನು. ಗಂಗಾ ನದಿ ತಾಟಕದಲ್ಲಿರುವ ಕಾಶಿ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಶಿವಕ್ಷೇತ್ರವಾಗುತ್ತದೆ. ಇದಲ್ಲದೆ ಇನ್ನು ಹಲವಾರು ಪುಣ್ಯಪ್ರದ ಶಿವಕ್ಷೇತ್ರಗಳಿರುತ್ತವೆ. ಮಹಾನದಿ ಹಾಗೂ ನರ್ಮದಾ ನದಿ ತೀರಗಳಲ್ಲಿ ವಾಸಿಸುವವರಿಗೆ ವೈಷ್ಣವ ಪದವು ಸಿಗುವುದು. ಪವಿತ್ರ ನದಿ ತೀರಗಳಲ್ಲಿ ವಾಸಿಸುವವರು ಸ್ನಾನ ಮಾಡಿ ದಾನಗಳನ್ನು ನೀಡುವವರು ಉತ್ತಮ ಫಲ ಹೊಂದುವರು. ಪುಣ್ಯಕ್ಷೇತ್ರಗಳಲ್ಲಿ ಆಚರಿಸಿದ ಪುಣ್ಯವು ಸ್ವಲ್ಪವೇ ಆದರೂ ಪಾಪಗಳು ನಾಶವಾಗುವವು. ಶಿವಧ್ಯ ಒಂದರಿಂದಲೇ ಮನಸ್ಸಿನ ಪಾಪಗಳು ಕಳೆಯುವವು. ಲೋಕದಲ್ಲಿ ವರ್ಣಾಶ್ರಮಗಳಿದ್ದು ಪ್ರತಿಯೊಂದು ವರ್ಣದವರು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಇಷ್ಟದೇವತಾ ಪ್ರಾರ್ಥನೆ ಮಾಡಬೇಕು. ಉಷಾಕಾಲಕ್ಕೆ ಎದ್ದು ಶೌಚಾದಿ ಕ್ರಿಯೆಗಳನ್ನು ಮುಗಿಸಿ ದೇವತಾದಿಗಳನ್ನು ಸ್ಮರಿಸಿ ನಮಸ್ಕರಿಸಬೇಕು. ಬ್ರಾಹ್ಮಣನಾದವನು ನಿತ್ಯವೂ 1000 ಗಾಯತ್ರಿ ಜಪವನ್ನು ಮಾಡಬೇಕು. ಇದರಿಂದ ಜೀವ ಪರಬ್ರಹ್ಮ ಪರಮೇಶ್ವರನನ್ನು ಐಕ್ಯಗೊಳಿಸಬೇಕು. ಎಲ್ಲ ಕಾರ್ಯಗಳ ಆರಂಭದಲ್ಲಿ ವಿಘ್ನಗಳನ್ನು ನಿವಾರಿಸುವ ಗಣೇಶನನ್ನು ಪೂಜಿಸಬೇಕು. ದೇವತಾ ಪೂಜೆಗಳ ನಂತರ ದಾನ ಮೊದಲಾದ ನಿಯಮ ಪಾಲಿಸಬೇಕು. ದಾನ ಕೊಡುವಾಗ ದಕ್ಷಿಣೆ ಸಹಿತ ಕೊಡಬೇಕು. ಆಯಸ್ಸನ್ನು ಹೆಚ್ಚಿಸಿಕೊಳ್ಳುವ ಆಸೆ ಉಳ್ಳವನು ಎಳ್ಳನ್ನು ದಾನ ಮಾಡಬೇಕು. ತುಪ್ಪ ಹಾಕಿದ ಪಾತ್ರೆಯನ್ನು ದಾನ ಕೊಡುವುದರಿಂದ ಕಾಯಿಲೆ ವಾಸಿಯಾಗುತ್ತದೆ. ಇವೆಲ್ಲದರ ಕೊನೆಯಲ್ಲಿ ಅಂದರೆ ಪೂಜಾದಿ ಸಂತರ್ಪಣೆಗಳ ನಂತರ ಶಿವನಿಗೆ ಮಹಾಭಿಷೇಕ ಮಾಡಿದ ನೈವೇದ್ಯ ಸಮರ್ಪಿಸಬೇಕು. ಪಾಲ್ಗುಣ ಮಾಸದಲ್ಲಿ ಇದೊಂದು ಶಾಂತಿ ಯಜ್ಞವನ್ನು ಕೈಗೊಳ್ಳುವುದರಿಂದ ಬಹುದೋಷಗಳ ಶಾಂತಿಯಾಗುವುದು. ಈ ಯಜ್ಞದಿಂದ ಎಲ್ಲ ದೇವತೆಗಳು ಪ್ರಸನ್ನರಾಗುವರು. ಶಿವನನ್ನು ಕುರಿತು ಪ್ರಾರ್ಥನೆ ಸಲ್ಲಿಸಿ, ಮಹಾದೇವ, ನೀನು ಪ್ರಕಾಶಮಯನಾಗಿರುವ ಪರಮಾತ್ಮನು. ನನ್ನದೆಲ್ಲವೂ ನನ್ನ ಸಹಿತ ನಿನ್ನದೇ ಆಗಿರುವುದು. ನಾನು ನಿನ್ನ ದಾಸನು ಎಂದು ಹೇಳಬೇಕು. ಶಿವನ ಬಲಪೀಠದಿಂದ ಆರಂಭಿಸಿ ಪ್ರದಕ್ಷಿಣೆ ಕ್ರಮದಿಂದ ನಮಸ್ಕಾರ ದ್ವಾರದಿಂದ ಆತ್ಮಸಮರ್ಪಣೆ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರವು ಅತ್ಯಂತ ಶ್ರೇಷ್ಠವಾಗಿರುವುದು. ಇದು ಶಿವನಿಗೆ ಅತ್ಯಂತ ಪ್ರಿಯಕರವಾಗಿರುತ್ತದೆ. ಪರಮಾತ್ಮನು ಜಗನ್ನಿಯಾಮಕನೂ ಆದ ಶಿವನನ್ನು ಪ್ರದಕ್ಷಿಣಾ ನಮಸ್ಕಾರಗಳಿಂದ ಪ್ರಸನ್ನಪಡಿಸುವ ಮಾನವರಿಗೆ ಶುಭ ಫಲಗಳು ದೊರಕುವವು. ಶಿವಭಕ್ತಿಯಲ್ಲಿ ಏಕಾಗ್ರಚಿತ್ತತೆ ಇರಬೇಕು. ಶಿವಮಂತ್ರವನ್ನು ಜಪಿಸುವ ಶಿವಭಕ್ತರು ಸದಾ ಶಿವಲಿಂಗವನ್ನ ಆಶ್ರಯಿಸಿ ಬಾಳಬೇಕು. ಪ್ರಣವ ಸ್ವರೂಪಿ ಶಿವ ರಹಸ್ಯವನ್ನರಿತು ಅಹಿಂಸೆಯಿಂದ ಜೀವನ ಮಾಡಿ ಅರ್ಪಣಾ ಮನೋಭಾವ ತಾಳಬೇಕು. ಅಂದರೆ ಜನನ ಹಾಗೂ ಮರಣ ಇವೆರಡನ್ನೂ ಶಿವನ ಮಾಯೆಯಲ್ಲಿ ಅರ್ಪಣಾ ಮಾಡಿಕೊಳ್ಳಬೇಕು. ಶಿವಲಿಂಗ ಪೂಜೆಯಿಂದ ಅನೇಕರು ಸಿದ್ಧ ಪುರುಷರಾದರು. ಪಾರ್ಥಿವ ಶಿವಲಿಂಗದ ಪೂಜೆಯಿಂದ ಸಿದ್ಧಿ ಪಡೆದರು. ಮಂತ್ರಗಳಲ್ಲಿ ಓಂಕಾರ ಶ್ರೇಷ್ಠವಿರುವ ಹಾಗೆ ಲಿಂಗಗಳಲ್ಲಿ ಪಾರ್ಥಿವ ಲಿಂಗ ಶ್ರೇಷ್ಠವಿರುತ್ತದೆ. ಕಲಿಯುಗದಲ್ಲಿ ಮೃತ್ತಿಕೆಯ ಲಿಂಗಕ್ಕೆ ಮಹತ್ವವಿದೆ. ಪಾರ್ಥಿವ ಲಿಂಗ ಪೂಜೆ ಮಾಡುವವನು ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳುವನು. ಇಡೀ ಜೀವಮಾನ ಪಾರ್ಥಿವ ಲಿಂಗ ಪೂಜೆ ಮಾಡಿದವನು ಶಿವಲೋಕ ಸೇರುವನು, ಸಾಯುಜ್ಯ ಮುಕ್ತಿ ಪಡೆಯುವನು. ಒಂದು ವೇಳೆ ಬ್ರಾಹ್ಮಣನಾಗಿಯೂ ಪಾರ್ಥಿವ ಲಿಂಗ ಪೂಜೆ ಮಾಡದ ಮಾನವನು ರೌರವ ನರಕದಲ್ಲಿ ಕಷ್ಟಗಳನ್ನು ಅನುಭವಿಸುವನು.
ಲಿಂಗಗಳಲ್ಲಿ ಹಲವು ಪ್ರಕಾರಗಳಿರುತ್ತವೆ. ರತ್ನ, ಸ್ಫಟಿಕ, ಬಂಗಾರ ಹಾಗೂ ಪಾರ್ಥಿವ, ಪುಷ್ಪರಾಗ ಇವುಗಳಿಂದ ರಚನೆಯಾದ ಲಿಂಗಗಳಿರುತ್ತವೆ. ಆದರೆ ಯಾವ ವಸ್ತುವಿನಿಂದಲೇ ಲಿಂಗವನ್ನು ರಚಿಸಿರಲಿ, ಲಿಂಗವನ್ನು ಕ್ರಮವಾದ ರೀತಿಯಲ್ಲಿ ರಚಿಸಿದ್ದಾಗಿರಬೇಕು ಹಾಗೂ ವಿಧಾನವನ್ನು ತಿಳಿದು ಪೂಜೆ ಮಾಡಬೇಕು. ಲಿಂಗವು ಆರಾಧ್ಯಾರ್ಹವೂ ಪರಮ ಪೂಜ್ಯನೀಯವೂ ಆಗಿರುವುದು. ಪಾರ್ಥಿವ ಪೂಜೆಯಲ್ಲಿ ಹಲವು ಪ್ರಕಾರಗಳಿರುತ್ತವೆ. ಸ್ನಾನ, ಸಂಧ್ಯಾ ವಂದನಾದಿಗಳು ಮೊದಲಾದ ನಿತ್ಯ ಕರ್ಮಗಳನ್ನು ಮುಗಿಸಿದ ಬಳಿಕ ಭಸ್ಮ, ರುದ್ರಾಕ್ಷಿಗಳನ್ನು ಧರಿಸಿ ಬಳಿಕ ಪೂಜೆ ಮಾಡಬೇಕು. ಶುಭ್ರವಾದ ಪ್ರದೇಶದಿಂದ ಮೃತ್ತಿಕೆ ತಂದು ಪವಿತ್ರವಾದ ಸ್ಥಳದಲ್ಲಿ ಕುಳಿತು ಲಿಂಗವನ್ನು ರಚಿಸಿ ಪೂಜಿಸಬೇಕು. ಪೂಜಾ ಸಾಮಗ್ರಿಗಳನ್ನು ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಶೋಧನಗೊಳಿಸಬೇಕು, ಅಂದರೆ ಶುಭ್ರಗೊಳಿಸಬೇಕು. ಇದನ್ನು ಮಂತ್ರಶುದ್ಧಿ ಎನ್ನುವರು. ಪೂಜಾ ಕ್ಷೇತ್ರದ ಸಿದ್ಧತೆಯನ್ನು ವಿಧಿವತ್ತಾಗಿ ಮಾಡಿ ಮನಸಾರಿ ಪಂಚಾಮೃತ ಪ್ರೋಕ್ಷಿಸಬೇಕು. ನಮಃ ಶಂಭುವಾಯು ಎಂಬ ಮಂತ್ರದಿಂದ ಕ್ಷೇತ್ರವನ್ನು ಪವಿತ್ರಗೊಳಿಸಿರಬೇಕು. ಪಂಚಾಮೃತ ಸೇವನೆ ನಂತರ ನಮೋ ನೀಲಗ್ರೀವಾಯ ಎಂಬ ಮಂತ್ರದಿಂದ ಲಿಂಗ ಪ್ರತಿಷ್ಠಾಪನೆಗೈದು ಐತಾರು ಉದ್ರಾಯ ಮಂತ್ರದಿಂದ ಆಸನ ಕೊಡಬೇಕು. ಬಳಿಕ ಸೂಕ್ತ ಮಂತ್ರಗಳಿಂದ ಆಹ್ವಾನ, ಉಪವೇಶ, ನ್ಯಾಸ, ಆದಿವಾಸ, ದೇವತಾ ನ್ಯಾಸ, ಉಪಸಮರ್ಪಣ, ಪಾದ್ಯ, ಸ್ನಾನ, ಆರ್ಘ್ಯಗಳನ್ನು ನೀಡಬೇಕು. ತ್ರಿಯಂಬಕ ಮಂತ್ರದಿಂದ ಆಚಮನ ಮಾಡಿ ಹಾಲಿನಿಂದ ಲಿಂಗ ಸ್ನಾನ ಮಾಡಿಸಿ ಶಂಕರನನ್ನು ಪೂಜಿಸುವುದಲ್ಲಿ ಶುಭ ಫಲಗಳನ್ನು ಹೊಂದುವರು. ಶಿವನಿಗೆ ಹಲವು ನಾಮಗಳಿವೆ. ಸಹಸ್ರನಾಮಗಳಿಂದ ಪಾರ್ಥಿವ ಲಿಂಗವನ್ನು ಪೂಜಿಸಬೇಕು. ಇದರಿಂದ ಬಯಕೆಗಳು ಪೂರೈಸುವವು. ಇನ್ನೊಂದು ವಿಧಿಯಲ್ಲಿ ಮೃತ್ತಿಕೆಯನ್ನು ಪರಮೇಶ್ವರರ ಶಂಭೋ, ಶೂಲಪಾಣಿ, ಪಿನಾಕಿ, ಶಿವ, ಪಶುಪತಿ, ಮಹಾದೇವ ಎಂಬ ಕ್ರಮದಿಂದ ತಂದು ಸೋಸಿ ಪ್ರತಿಷ್ಠೆ, ಆಹ್ವಾನ, ಸ್ನಾನ, ಪೂಜೆಗಳನ್ನು ಮಾಡಿ ತಪ್ಪಿದ್ದಲ್ಲಿ ಕ್ಷಮೆಯಾಚನೆ ಮಾಡಿ ಬಳಿಕ ವಿಸರ್ಜನೆ ಮಾಡಬೇಕು. ಪಂಚಾಕ್ಷರಿ ಹಾಗೂ ಷಡಶಾಕ್ಷರಿ ಮಂತ್ರಗಳನ್ನು ಜಪಿಸಿ ಶಿವಧ್ಯಾನ ಮಾಡಬೇಕು. ಶತರುದ್ರವನ್ನು ಪಠಿಸಬೇಕು. ಅಕ್ಷತೆ ಪುಷ್ಪಗಳಿಂದ ಶಿವನನ್ನು ಪ್ರಾರ್ಥಿಸಿ ಪೂಜಿಸಬೇಕು. ಅಂದರೆ ಅಕ್ಷತೆ ಹೂಗಳನ್ನು ಲಿಂಗದ ಮೇಲೆ ಹಾಕಬೇಕು. ಪ್ರಾರ್ಥಿಸುವಾಗ ಸ್ವಾರ್ಥವನ್ನು ತೊರೆದು ಭಕ್ತಿಯಿಂದ ಪರಮಾತ್ಮನೇ ರಕ್ಷಿಸೆಂದು ದೇವನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಸಾಷ್ಟಾಂಗ ನಮಸ್ಕಾರ, ಪ್ರದಕ್ಷಿಣೆ, ನಮಸ್ಕಾರಗಳನ್ನು ಮಾಡಬೇಕು ಹಾಗೂ ಸ್ತುತಿ ಮಾಡಬೇಕು. ಈ ಎಲ್ಲ ಕಾರ್ಯಗಳಲ್ಲೂ ಶ್ರದ್ಧೆ ಬಹಳ ಮುಖ್ಯ. ಫಲಾಪೇಕ್ಷೆಯಿಂದ ಮಾಡುವುದಲ್ಲ. ಶಿವನು ಭಕ್ತನಿಗೆ ಅವನ ಎಲ್ಲ ಇಷ್ಟಗಳು ಈಡೇರುವಂತೆ ಮಾಡುವನು. ಪೂಜಾ ವಿಧಾನ ಆಖ್ಯಾನವನ್ನು ತಿಳಿದವನು, ಓದಿದವನು ಆಯುರಾರೋಗ್ಯ ಐಶ್ವರ್ಯಗಳನ್ನು ಪಡೆದು ಅಂತ್ಯದಲ್ಲಿ ಮುಕ್ತಿ ಹೊಂದುವನು. ಲಿಂಗ ಪೂಜೆ ಮಾಡುವವನು ಭಕ್ತನು ವೇದೋಕ್ತ ವಿಧಿಯಿಂದ ತಮ್ಮ ಅಭಿಲಾಷೆಗಳಿಗೆ ತಕ್ಕಂತೆ ಪೂಜೆ ಮಾಡುವರು. ಧನವನ್ನು ಬಯಸುವವರು 500 ಲಿಂಗಗಳನ್ನು, ಮಗನನ್ನು ಬಯಸುವರು, ಭೂಮಿಯನ್ನು ಅಪೇಕ್ಷಿಸುವವರು 1000 ಲಿಂಗಗಳನ್ನು, ಮೋಕ್ಷಾರ್ಥಿಗಳನ್ನು 1,000,000 ಲಿಂಗಗಳನ್ನು ಪೂಜಿಸುವರು. ಪಾರ್ಥಿವ ಪೂಜೆ ಕೋಟಿ ಯಜ್ಞಗಳ ಫಲವನ್ನು ಕೊಡುವುದು. ಯಾವ ಕಾಲದಲ್ಲಿಯೂ ಲಿಂಗ ಪೂಜೆ ಮಾಡದವನು ಅಥವಾ ಲಿಂಗವಿಲ್ಲದೆ ಪೂಜೆ ಮಾಡುವವನು ಹಾನಿಗೊಳಗಾಗುವನು. 3 ಲೋಕಗಳಲ್ಲೂ ಲಿಂಗ ಪೂಜೆ ಶ್ರೇಷ್ಠವೆಂದು ತಿಳಿಯಲಾಗಿದೆ. ಇದು ಮುಕ್ತಿದಾಯಕವಾಗಿದ್ದು ಆಪತ್ತು ಗಂಡಾಂತರಗಳಿಂದ ರಕ್ಷಿಸುವುದು. ನಿತ್ಯ ಲಿಂಗ ಪೂಜೆ ಮಾಡುವವನು ಸಾಯುಜ್ಯ ಹೊಂದುವನು. ಚತುರ್ವೇದಗಳು ಸಕಲ ಶಾಸ್ತ್ರಗಳು ಲಿಂಗ ಪೂಜೆಗೆ ಸಮಾನಾದ ಪುಣ್ಯವಿರುವುದಿಲ್ಲ ಎಂದು ಹೇಳಿವೆ. ಸಂಸಾರದ ಕೋಟಲೆಗಳಿಂದ ಉದ್ಧಾರವಾಗುವ ಲಿಂಗ ಪೂಜೆಗಿಂತಲೂ ಉಪಾಯವಾದದ್ದು ಇನ್ನೊಂದಿಲ್ಲ. ಜಾತಿ ಭೇದಗಳಿಲ್ಲದೆ ಲಿಂಗ ಪೂಜೆ ಕೈಗೊಳ್ಳುವ ಎಲ್ಲರೂ ಅರ್ಹರಾಗಿರುವರು. ಭಸ್ಮ, ರುದ್ರಾಕ್ಷಿಮಾಲೆ, ಬಿಲ್ವಪತ್ರೆಗಳಿಂದ ಪೂಜೆ ಮಾಡಬಾರದು. ಪವಿತ್ರರಾಗಿದ್ದು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಶಿವ ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಹಣೆಯ ಮೇಲೆ ಭಸ್ಮ ಧರಿಸಬೇಕು. ಋಷಿಗಳು ಸೂತರನ್ನು ಕುರಿತು ಶಿವಪೂಜೆಗೆ ಬಿಲ್ವಪತ್ರೆ ಏಕೆ ಶ್ರೇಷ್ಠ ಎಂಬುದು ಪ್ರಶ್ನಿಸಲು ಸೂತರು ಇಂತೆಂದರು. ಋಷಿಗಳು, ನೀವೆಲ್ಲ ಶಿವಭಕ್ತರಿದ್ದೀರಿ. ಬಿಲ್ವಪತ್ರೆ, ಬಿಲ್ವವೃಕ್ಷ ಇವು ಮಹಾಶಿವನ ಸ್ವರೂಪವೇ ಆಗಿದೆ. ಪವಿತ್ರ ತೀರ್ಥಗಳು ಮಹಾದೇವನು ಬಿಲ್ವ ಮೂಲದಿಂದ ವಾಸವಾಗಿರುವನು. ಬಿಲ್ವ ಮೂಲದಲ್ಲಿ ಲಿಂಗ ರೂಪದಿಂದ ಅವ್ಯಯನಾಗಿರುವ ಶಿವನಿಗೆ ನೀರೆರೆಯುವರು. ಇದರಿಂದ ಎಲ್ಲಾ ತೀರ್ಥಗಳ ಸ್ನಾನ ಫಲವನ್ನು ಹೊಂದಿ ಪವಿತ್ರರಾಗುವರು. ಭಕ್ತನ ಸಂಪತ್ತು ವೃದ್ಧಿಯಾಗಿ ಸಂತತಿ ಹೆಚ್ಚುವುದು. ಬಿಲ್ವಪತ್ರೆಯಿಂದ ಶಿವಪೂಜೆ ಮಾಡುವವನು ಸಕಲ ಪಾಪಗಳಿಂದ ನಿವೃತ್ತನಾಗುವನು. ಶಿವಭಕ್ತರಿಗೆ ಬಿಲ್ವ ಪೂಜೆಯು ಶ್ರೇಷ್ಠವಾಗಿದ್ದು ಬಿಲ್ವ ಮಂಡಲದಲ್ಲಿ ಭಕ್ತರನ್ನು ಕೂರಿಸಿ ಭೋಜನ ಮಾಡಿಸುವರು. ಇನ್ನು ಶಿವಪೂಜೆಯ ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಸಿಗುವ ಫಲಗಳನ್ನು ಹೇಳುವೆನು ಕೇಳಿ. ಶಿವ ನೈವೇದ್ಯ ಭಕ್ಷಿಸುವುದರಿಂದ
ಹಲವು ಯಜ್ಞಗಳ ಫಲವು ಲಭಿಸಿ ಶಿವ ಸಾಯುಜ್ಯ ಮುಕ್ತಿ ದೊರೆಯುವುದು. ಶಿವ ನೈವೇದ್ಯವನ್ನು ಉಪೇಕ್ಷಿಸಬಾರದು, ಇದು ಪಾಪ ಮೂಲವಾಗುತ್ತದೆ. ಶಿವ ನೈವೇದ್ಯ ಶುಭ ಉಂಟ ಮಾಡುತ್ತದೆ. ಬ್ರಹ್ಮಹತ್ಯ ದೋಷ ಉಳ್ಳವನು ಶಿವ ನೈವೇದ್ಯ ಸ್ವೀಕರಿಸಿ ಪವಿತ್ರನಾಗುವನು ಎಂದು ಸೂತರು ಹೇಳಲು ಋಷಿಗಳು ಹರ್ಷಿಸಿದರು. ಬಳಿಕ ಸೂತರು ಋಷಿಗಳಿಗೆ ಶಿವನಾಮ ಮಹಿಮೆ ಹಾಗೂ ಭಸ್ಮ ಮಹಿಮೆಗಳನ್ನು ತಿಳಿಸಿದರು. ಋಷಿಗಳೇ, ಈ ಜಗತ್ತೆಲ್ಲ ಶಿವಮಯವು. ಆ ಶಿವನೇ ಸರ್ವಸ್ವವೆಂದು ತಿಳಿದಿರುವ ನೀವು ಪುಣ್ಯವಂತರು. ಶಿವನಾಮ, ರುದ್ರಾಕ್ಷಿ ಹಾಗೂ ಭಸ್ಮ ಇವು 3 ಶುಭ ಫಲಗಳನ್ನು ಕೊಡುವುದರಿಂದ ನಿತ್ಯವೂ ಇವನ್ನು ಶರೀರದಲ್ಲಿ ಧಾರಣೆ ಮಾಡಬೇಕು. ಶಿವನಾಮ ಜಪಿಸದವನು ಅಧಮನು. ಶಿವನಾಮ ಗಂಗಾ ನದಿಗೆ ಸಮನಾಗಿರುವುದು. ವಿಭೂತಿಯು ಮುನಿಗೂ ರುದ್ರಾಕ್ಷಿಯು ಸರಸ್ವತಿಗೂ ಸಮನಾಗಿದ್ದು, ಈ 3ರ ಧಾರಣೆಯಿಂದ ತ್ರಿವೇಣಿ ಸಂಗಮ ಸ್ನಾನದ ಫಲ ಲಭಿಸುವುದು. ಮಹೇಶ್ವರನು ಸಗುಣವನ್ನು, ನಿರ್ಗುಣನು, ಸತ್ ಹಾಗೂ ಅಸತ್ಗಳನ್ನು ಮೀರಿದವನು ಆಗಿರುವನು. ಶಿವನಾಮ ಒಂದೇ ಪಾಪಗಳನ್ನು ಸುಟ್ಟು ಹಾಕುವುವು. ಶಿವನಾಮ ಜಪಿಸುವವನು ಪುಣ್ಯವಂತನು, ಅವನು ಧನ್ಯನು, ವಿದ್ವಾಂಸನು ಆಗುವನು. ಶಿವನಾಮ ಎಂಬ ಅಮೃತ ಪಾನಗೈದವನು ಶಾಂತ ಸ್ವರೂಪಿಯಾಗಿರುವನು. ಆದುದರಿಂದ ಋಷಿಗಳಾದ ನೀವು ಶಿವನಾಮದಲ್ಲಿ ಭಕ್ತಿ ಇಡುವವರಾಗಿ ಶಿವನಾಮ ಮಹಿಮೆಯಿಂದ ಎಲ್ಲಾ ಪಾಪಗಳನ್ನು ನೀಗಿಕೊಂಡು ಸಜ್ಜನ ಸಹವಾಸ ಮಾಡಿರಿ. ಶಿವನಾಮ ಮಹಿಮೆಯಿಂದ ಇಂದ್ರಾದ್ಯುಮ್ನೆಂಬ ರಾಜನು ತನ್ನ ಪಾಪಗಳನ್ನು ಕಳೆದುಕೊಂಡು ಸದ್ಗತಿ ಪಡೆದನು. ಭಸ್ಮವು ಮಹಾಭಸ್ಮ, ಸ್ವಲ್ಪ ಭಸ್ಮ ಎಂದು 2 ಪ್ರಕಾರಗಳಿವೆ. ಬ್ರಾಹ್ಮಣರು ಮಂತ್ರಮುಖೇನ ಭಸ್ಮಧಾರಣ ಮಾಡುವರು. ಇತರರಿಗೆ ಇದರ ಅವಶ್ಯಕತೆ ಇಲ್ಲ. ಗೋಮಯದಿಂದ, ಅಂದರೆ ಸಗಣಿ ಕಾದ ಬೆರಣಿ ಮಾಡಿದ ಭಸ್ಮಕ್ಕೆ ಆಗ್ನೇಯ ಎನ್ನುವರು. ಇದರಿಂದ ತ್ರಿಪುಂಡ್ರ ಧಾರಣ ಮಾಡಬೇಕು. ಭಸ್ಮಧಾರಣದಿಂದ ಎಲ್ಲಾ ಪಾಪಗಳು ನಾಶವಾಗುವವು. 3 ಸಂಧಿಕಾಲಗಳಲ್ಲಿ ಬಿಳಿ ಬಣ್ಣದ ಭಸ್ಮ ಧರಿಸುವವನು ಶಿವಾನಂದ ಹೊಂದುವನು. ಭಸ್ಮ ಧರಿಸಿ ವಿಧಿವತ್ತಾಗಿ ಜಪ ಮಾಡಬೇಕು. ಪ್ರತಿನಿತ್ಯ ತ್ರಿಪುಂಡ್ರ ಧರಿಸುವವನು ಭಕ್ತಿ ಮುಕ್ತಿಗಳನ್ನು ಹೊಂದುವನು. ಒಂದು ವೇಳೆ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿಲ್ಲವಾದರೆ ಅಂಥವನ ಬಾಳು ವ್ಯರ್ಥ. ಭಸ್ಮಧಾರಣಾ ಕ್ರಮವನ್ನು ತಿಳಿದೇ ಭಸ್ಮ ಧರಿಸಬೇಕು. ತ್ರಿಪುಂಡ್ರದಲ್ಲಿ 3 ರೇಖೆಗಳಿದ್ದು, ಹುಬ್ಬುಗಳ ಮಧ್ಯದಿಂದ ಆರಂಭಿಸಿ ಹುಬ್ಬಿನ ಕೊನೆಯವರೆಗೆ ತ್ರಿಪುಂಡ್ರ ಧರಿಸಬೇಕು. ಬಳಿಕ ಸೂತರು ರುದ್ರಾಕ್ಷಿ ಮಹಿಮೆಯನ್ನು ಋಷಿಗಳಿಗೆ ತಿಳಿಸಿದರು. ರುದ್ರಾಕ್ಷಿಯನ್ನು ಭಕ್ತಿಪೂರ್ವಕವಾಗಿ ಎಲ್ಲಾ ಕಾರ್ಯಗಳ ಸಿದ್ಧಿಗಾಗಿ ಧರಿಸಬೇಕು. ಓಂ ಹಿ ನಮಃ ಎಂದ ಆರಂಭವಾಗಿ ಓಂ ನಮಃ ಎಂದು ಮುಗಿಯುವ 14 ಮಂತ್ರಗಳಿಂದ ರುದ್ರಾಕ್ಷಿ ಧರಿಸಬೇಕು. ಇದರಿಂದ ಎಲ್ಲ ದೇವತೆಗಳು ಪ್ರಸನ್ನರಾಗುವರು. ಮಂತ್ರ ಹೇಳದೆ ರುದ್ರಾಕ್ಷಿ ಧರಿಸಬಾರದು. ರುದ್ರಾಕ್ಷಿಯು ಮಂಗಳ ಸ್ವರೂಪವಾಗಿದೆ. ಶಿವನೇ ದೇವಿಗೆ ರುದ್ರಾಕ್ಷಿ ಮಹಿಮೆಯನ್ನು ಹೇಳಿದನು. ಹಿಂದೆ ಶಿವನು 1000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಮನಸ್ಸು ತೃಪ್ತಿಗೊಳ್ಳಲಿಲ್ಲ. ಆಗ ಶಿವ ಕಣ್ಣು ಮುಚ್ಚಿ ಕುಳಿತನು. ಅವನ ಕಣ್ಣುಗಳಿಂದ ಜಲ ಬಿಂದುಗಳು ಎದುರಿ ನೆಲ ತಾಗಿದವು. ಆ ಜಲಬಿಂದುಗಳು ಬಿದ್ದೆಡೆಯೆಲ್ಲ ರುದ್ರಾಕ್ಷಿ ವೃಕ್ಷಗಳು ಹುಟ್ಟಿಕೊಂಡವು. ಶಿವನು ಆ ಸ್ಥವರವನ್ನು ವಿಷ್ಣು ಭಕ್ತರಿಗೂ 4 ವರ್ಣದವರಿಗೂ ಕೊಟ್ಟನು. ರುದ್ರಾಕ್ಷಿ ಶಿವನಿಗೆ ಪ್ರೀತಿಯಾದದ್ದು. ಅದು ಗೌಡ ದೇಶದ ಭೂಮಿಯಲ್ಲಿ ಕಾಶಿ, ಮಧುರೆ ಮೊದಲಾದೆಡೆಗಳಲ್ಲಿ ಬೆಳೆಯುತ್ತದೆ. ಶಿವನಿಂದಲೇ ಉದ್ಭವಿಸಿದರೂ ರುದ್ರಾಕ್ಷಿಯಲ್ಲಿ ಅನೇಕ ಜಾತಿ ಭೇದಗಳಿವೆ. ಮಾನವರು ತಮ್ಮ ವರ್ಣಕ್ಕನುಸಾರವಾಗಿ ರುದ್ರಾಕ್ಷಿಗಳನ್ನು ಧರಿಸತಕ್ಕದ್ದು. ಭಕ್ತಿ ಮುಕ್ತಿ ಬಯಸುವವರು ರುದ್ರಾಕ್ಷಿಯನ್ನು ಅವಶ್ಯವಾಗಿ ಧರಿಸಬೇಕು. ರುದ್ರಾಕ್ಷಿ ಧರಿಸುವುದರಿಂದ ಸೌಭಾಗ್ಯ ಉಂಟಾಗಿ ಲೌಕಿಕ ಸುಖಗಳು ಹೆಚ್ಚುವವು. ರುದ್ರಾಕ್ಷಿಯು ನೆಲ್ಲಿಕಾಯಿ ಗಾತ್ರದಿಂದಿದ್ದರೆ ಶ್ರೇಷ್ಠ ಎನ್ನುವರು. ರತ್ನದ್ವಿದ್ದ ರುದ್ರಾಕ್ಷಿ ಶ್ರೇಷ್ಠವಾದದ್ದು. 11,000 ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಮಾನವನು ಶಿವರೂಪ ಹೊಂದುವನು. ಹೀಗೆ ವಿಧ ವಿಧ ಸಂಖ್ಯೆಗಳ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಫಲವೂ ಬೇರೆ ಬೇರೆಯಾಗಿರುತ್ತದೆ. ಕಂಠದಲ್ಲಿ 118, ಭುಜದಲ್ಲಿ 11, ಕರ್ಪೂರ, ಮಣಿಬದ್ಧ ಹಾಗೂ ಯಜ್ಞೋಪವೀತದಲ್ಲಿ 3, ನಡುವಿನಲ್ಲಿ 5. ಈ ಪ್ರಕಾರ ರುದ್ರಾಕ್ಷಿ ಧರಿಸಿದವನು ಶಿವನಂತೆ ಪೂಜ್ಯನಾಗುವನು. ರುದ್ರಾಕ್ಷಿ, ಶಿವನಾಮ ಹಾಗೂ ಭಸ್ಮ ಇವು ಯಾವನಿಗಾದರೂ ಶ್ರೇಷ್ಠವಾಗಿರುತ್ತವೆ. ಪಾಪಿಷ್ಠರಿಗೆ ಈ 3 ಧಾರಣೆ ಯೋಗ್ಯ. ಆಗ ಅವರು ಎಲ್ಲಾ ಪಾಪಗಳಿಂದ ಮುಕ್ತರಾಗುವರು. 2 ಮುಖದ ರುದ್ರಾಕ್ಷ ಧಾರಣದಿಂದ ಗೋಹತ್ಯೆ ಪಾಪ ದೂರವಾಗುತ್ತದೆ. ರುದ್ರಾಕ್ಷಿ ಹಾಗೂ ಭಸ್ಮ ಮಹಾತ್ಮೆಗಳನ್ನು ಪ್ರತಿನಿತ್ಯ ತಿಳಿಯುವವನು ಹಾಗೂ ಕೇಳುವವನು ತನ್ನೆಲ್ಲ ಬಯಕೆಗಳನ್ನು ಈಡೇರಿಸಿಕೊಂಡು ಮೋಕ್ಷ ಹೊಂದುವನು ಎಂಬಲ್ಲಿಗೆ ಶಿವಪುರಾಣದಲ್ಲಿ ಹೇಳಿದ ಮೊದಲನೆಯ ಸಂಹಿತೆಯಾದ ಶ್ರೀ ವಿದ್ಯೇಶ್ವರ ಸಂಹಿತೆಯು ಮುಗಿಯಿತು. ಇದರೊಂದಿಗೆ ಮೊದಲನೇ ಭಾಗವಾದ ಶಿವಪುರಾಣವನ್ನು ಮುಗಿಸುತ್ತಿದ್ದೇನೆ. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ
ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.